ಕಾಡಿನ ಮಧ್ಯೆ ಮೊಬೈಲಾ? ಇದು ಯಾರದು ಇರಬಹುದು? ಹಲೋ, ಇಲ್ಲಿ ಯಾರಾದ್ರೂ ಇದ್ದೀರಾ? ನನಗೆ ಒಂದು ಫೋನ್ ಸಿಕ್ಕಿದೆ. ಇಲ್ಲಿ ಯಾರಿಲ್ಲ ಅಂತ ಅನ್ಸುತ್ತೆ. ನನಗೆ ಟೈಮ್ ಇಲ್ಲ. ಯಾರಿಗಾದ್ರೂ ಈ ಫೋನ್ ಸಿಕ್ಕಿದ್ರೆ ಪ್ಲೀಸ್. ನೀನು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಇವಳು ಇಲ್ಲಿ ಇದ್ಲಾ? ಇದು ರಕ್ತನಾ? ನೀನು ಕಷ್ಟದಲ್ಲಿ ಸಿಲುಕಿರುವೆ ಅಂತ ಅನ್ಸುತ್ತಿದೆ. ಈ ಕಾಡೊಳಗೆ ಎಲ್ಲಿದ್ಯಾ ನೀನು? ನಿನ್ನ ಹುಡ್ಕೊಂಡು ಬಂದ್ರೆ! ನೀನು ಇಲ್ಲಿ ಒಬ್ಬಳೇ ಇರಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಾನು ಬಂದಿರುವೆ ಇಲ್ಲಿಗೆ ನಿನಗೋಸ್ಕರ. ನೀನು ಎಲ್ಲೇ ಇದ್ರೂ ನಾನು ನಿನ್ನ ಹುಡುಕ್ತೀನಿ. ಯಾರೋ ಅಲ್ಲಿ? ಹಲೋ, ಯಾರಾದ್ರೂ ಇದೀರಾ? ನಾನಿದ್ದೀನಿ, ಭಯ ಪಡಬೇಡ. ನಿನ್ನ ಹೆಸರು ಏನು? ನೀನು ಎಲ್ಲಿ ಇದ್ದೀಯಾ? ಇಲ್ಲಿ ನನಗೆ ನೋವಾಗ್ತಾ ಇದೆ. ಬರ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ಧ್ವನಿ ಮಾಡ್ತಾ ಇರೋ. ಮಾತಾಡು ಪ್ಲೀಸ್. ಹೇ, ನಾನು ಬಂದಿದ್ದೀನಿ. ಇಲ್ಲಿ ಯಾರೂ ಇಲ್ವಾ? ಪ್ಲೀಸ್ ಸಹಾಯ ಮಾಡಿ, ಪ್ಲೀಸ್ ಸಹಾಯ ಮಾಡಿ. ಇದು ನಿಜವಾದ ಧ್ವನಿಯಲ್ಲ. ಬಲೆ. ಛೇ, ನನ್ನ ಹಿಡಿಯೋಕಂತಾನೆ ಸ್ಕೆಚ್ ಮಾಡಿದ್ದಾರೆ. ಇದೀಗ ನೀನು ಹೊರಗೆ ಬರ್ತೀಯಾ? ಚೆನ್ನಾಗಿ ಕೇಳ್ತೀಯಾ ನೀನು? ನೀನು ಯಾರು? ಆ ಪ್ರಶ್ನೆ ಕೇಳ್ತೀಯಾ? ಇಲ್ಲಿ ಬಂದ್ಮೇಲೆ ಹುಡುಗಿಯಲ್ಲಿ
ಅವಳಿಗಿಂತ ಮೊದಲು ನೀನು ಇಲ್ಲಿಗೆ ಬರ್ತೀಯ ಅನ್ನೋದು ನನಗೆ ಮುಖ್ಯ ಇತ್ತು. ಇದು ಅವಳದ್ದು. ಅವಳು ಬದುಕಿದ್ದಾಳ. ಬದುಕು ಸಾವು ಇವೆರಡೂ ಇಲ್ಲಿ ಒಂದೇ ದಾರಿ. ನೀನು ಈಗ ಪ್ರಶ್ನೆ ಕೇಳೋ ಜಾಗದಲ್ಲಿ ಇಲ್ಲ ಪ್ರಶಾಂತ್. ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ಮೊಬೈಲ್ ಸಿಕ್ಕಿದ ದಿನದಿಂದಲೇ ನೀನು ನನ್ನ ಕಥೆಯೊಳಗೆ ಇದ್ದೀಯಾ. ಇದು ಕೇವಲ ಹುಡುಗಾಟಲ್ಲ. ಓಡ್ಬೇಕು ಅಂತಿದೀಯಾ? ಅಲ್ಲೇ ನಿಲ್ಲು ಪ್ರಶಾಂತ, ಓಡ್ಬೇಡ, ನಿಲ್ಲು ನಿಲ್ಲು, ಓಡ್ಬೇಡ. ಅಬ್ಬಾ, ಸದ್ಯ ಜೀವ ಉಳಿಸಿಕೊಂಡೆ ಆ ಕಿರಾತಕರಿಂದ. ನೀನು ಎಲ್ಲಿ ಹೋಗಿದ್ರು ಈ ಕಾಡು ನನ್ನದೇ. ಇದು ಮನೆನಾ? ಇದು ಹಳೆ ಮನೆ, ತುಂಬಾ ಹಳೆಯದಾಗಿದೆ. ಯಾರು? ಇದು ಕೇವಲ ಶೆಡ್ ಅಲ್ಲ. ರಕ್ತ. ಅವಳು ಇಲ್ಲಿ ಇದ್ದಾಳ? ಇದಿಲ್ಲಿ ಹೋಗ್ತಾ ಇದೆ. ನೀನು ನನ್ನ ಹುಡ್ಕೊಂಡು ಬಂದಿದ್ಯಾ ತಾನೆ? ಹೌದು, ನಾನು ನಿನ್ನ ಹುಡ್ಕೊಂಡು ಬಂದಿರುವೆ. ನೀನು ಭಯಪಡಬೇಡ, ನಾನಿದ್ದೀನಿ. ಅವನು ಈ ಮನೆಯೊಳಗೆ ನನ್ನ ಕೊಡಿ ಹಾಕಿದ್ದಾನೆ. ಸಾಕು, ಇನ್ನೇನ್ ಹೇಳ್ಬೇಡ. ನಾವು ಹೊರಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು ನಡೆಯಬಲ್ಲೆಯಾ? ನಿಧಾನವಾಗಿಯ. ಅಷ್ಟು ಸಾಕು. ಇದೀಗ ನನ್ನ ಮಾತು ಕೇಳು. ನೀನಾ? ಹೌದು ಪ್ರಶಾಂತ್, ನಾನೇ. ಇಲ್ಲ, ಇದು ನಿನ್ನ ಆಟ ಅಲ್ಲ. ನೀನು ನನ್ನ ಗೆಳೆಯ. ಅದೇ ಕಾರಣಕ್ಕೆ ಇವಳು ಏನ್ ತಪ್ಪು ಮಾಡಿದ್ದಾಳೆ? ಇವಳನ್ನ ಇಲ್ಲಿ ಏಕೆ ಕೂಡಿರುವೆ? ನನಗೆ ಅವಳು ಬೇಕಿರ್ಲಿಲ್ಲ. ನನಗೆ ಬೇಕಾಗಿದ್ದು ನೀನು. ನಾನ್ ಬೇಕಿತ್ತ ನಿನಗೆ? ನೀನು ಯಾವಾಗ್ಲೂ ಸರಿಯಾದವನು. ಎಲ್ಲರಿಗೂ ಬೇಕಾದ ಹೀರೋ ನೀನೇ ಅಲ್ವಾ? ಒಮ್ಮೆ ನೀನು ಕೂಡ ಭಯಪಡುವಂತ ವ್ಯಕ್ತಿ ಆಗಬೇಕೆಂಬುದು ನನಗಿತ್ತು. ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್. ಅವಳಿಗೆ ಮಾತಾಡೋ ಹಕ್ಕಿದೆ. ನಿನ್ನ ಆಯ್ಕೆ ಹೇಳು ಪ್ರಶಾಂತ್. ನನ್ನ ಜೊತೆ ನೀನ್ ನಿಲ್ತೀಯೋ ಅಥವಾ ಇಲ್ಲೇ ಸಾಯ್ತೀಯೋ? ನಾನು ನಿನ್ನ ಗೆಳೆಯನಾಗಿದ್ದೆ, ಆದ್ರೆ ಇವತ್ತು ಇವಳ ಬದುಕು ನನಗೆ ಮುಖ್ಯ. ಹಾಗಾದ್ರೆ ನಿನ್ ಕಥೆ ಅಷ್ಟೇ. ಈ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಪ್ರಶಾಂತ್ ಅಂದ್ರೆ ಯಾವಾಗ್ಲೂ ಟಾಪ್. ನಾನು ಇದ್ದೀನಲ್ಲ. ಈ ಟೀಮ್ ಲೀಡರ್ ರೋಲ್ ಪ್ರಶಾಂತ್ಗೆ ಕೊಡೋಣ. ನಾನು ರಾತ್ರಿ ಹಗಲು ಕೆಲಸ ಮಾಡಿದ್ರೆ ಹೆಸರು ಮಾತ್ರ ಅವನಿಗೆ. ನೀನಾದ್ರೂ ಒಂದು ಸಲ ಸೋತಿರ್ಬೇಕಲ್ಲ. ನನ್ನ ಜೀವನದಲ್ಲಿ ಸೋಲು ಎಂಬುದು ಇಲ್ಲ. ನಿನಗೆ ಸೋಲು ಅಂದ್ರೆ ಏನು ಅಂತ ಗೊತ್ತೇ ಇಲ್ವಾ? ಅದನ್ನ ನಾನು ನಿನಗೆ ತೋರಿಸುತ್ತೇನೆ.
ಪ್ರಶಾಂತ ಇಲ್ಲದಿದ್ರೆ ಈ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ನಾನು ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಒಮ್ಮೆ ನೀನು ಭಯಪಡುವಂತೆ ಮಾಡ್ತೀನಿ. ಆಟ ಈಗ ಶುರು ಮಾಡ್ತೀನಿ ನೋಡು ಪ್ರಶಾಂತ್. ನನ್ನ ಜೀವನದಲ್ಲಿ ನಾನು ಯಾವಾಗ್ಲೂ ನೆರಳು. ಈ ಒಂದು ಆಟದಲ್ಲಿ ನೀನು ಬೆಳಕು, ನಾನು ಕತ್ತಲೆ. ಹೌದು, ಇಲ್ಲೇ ಹತ್ತಿರ ಬಂದಿದೆ ಅಂತ ಅವನು ಹೇಳಿದ. ಹಲೋ, ನೆಟ್ವರ್ಕ್ ಇಲ್ಲ ಅಲ್ವಾ? ನನಗೂ ಅದೇ ಸಮಸ್ಯೆ. ನೀವ್ ಇಲ್ಲಿಂದ ಹೊರಗೆ ಹೋಗೋ ದಾರಿ ಗೊತ್ತಾ? ಗೊತ್ತಿದೆ, ಆದ್ರೆ ಈ ಸೈಡ್ ನಿಂದ ಹೋಗ್ಬೇಕು. ಸರಿ, ಇದು ಹಳ್ಳಿ ದಾರಿ ಅಲ್ವೇ? ಶಾರ್ಟ್ ಕಟ್. ಏನಾಯ್ತು? ನೀನು ಇಲ್ಲೇ ಇರು. ಏನ್ ಮಾಡ್ತಿದ್ಯಾ? ನನ್ನ ಕೈ ಬಿಡಿ. ನಾನು ಕಾಡಿನೊಳಗೆ ಇದ್ದೀನಿ, ಯಾರಾದ್ರೂ ನನ್ನ ಕಾಪಾಡಿ. ದೇವರೇ, ನೀನು ಎಲ್ಲಿ ಹೋಗಿದ್ರು ಈ ಕಾಡು ಬಿಡಲ್ಲ. ಕಾಡಿನ ಮಧ್ಯೆ ಮೊಬೈಲಾ? ನೀನು ಆಟ ಆಡುವ ಭರದಲ್ಲಿ ನೀನು ಒಂದು ತಪ್ಪು ಮಾಡಿದ್ದೀಯಾ? ಇಲ್ಲಿ ಯಾರ ಮಾತು ನಿಲ್ಲುತ್ತೆ ಪ್ರಶಾಂತ್? ನಿನ್ನದಾ ಅವಳದಾ? ನನ್ನ ಹೆಸರು ಸ್ಪಂದನ. ನಾನು ಕಾಡಿನೊಳಗೆ ಸಿಕ್ಕಿ ಹಾಕಿಕೊಂಡಿದ್ದೀನಿ. ನನ್ನ ಜೊತೆ ಇದ್ದವನು ಇವನೇ. ಕ್ಯಾಮೆರಾ ಆಫ್ ಮಾಡು. ನಿನ್ನ ಧ್ವನಿ, ನಿನ್ನ ಮಾತು, ನಿನ್ನ ಸತ್ಯ. ಯಾರಿಗಾದ್ರೂ ಈ ಫೋನ್ ಸಿಕ್ಕಿದ್ರೆ ಅವನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರೋನು. ಇದು ಎಡಿಟ್. ಟೈಮ್ ಸ್ಟಾಂಪ್ ಇದೆ, ಲೊಕೇಶನ್ ಇದೆ, ನೆಟ್ವರ್ಕ್ ಇಲ್ಲಿದ್ರು ಸತ್ಯ ಉಳಿದಿದೆ. ನನ್ನನ್ನು ಕಟ್ಟಿ ಹಾಕಿದ್ದವನು ಇವನೇ. ನಿನ್ನನ್ನು ಸೋಲಿಸಬೇಕಿತ್ತು. ನೀನು ನನ್ನನ್ನೆಲ್ಲ ಸೋಲಿಸಿದ್ದು, ನಿನ್ನನ್ನೇ ನೀನೇ ಸೋಲಿಸಿಕೊಂಡಿರುವೆ. ಮೊಬೈಲ್ ಸಾಕ್ಷಿ ಸಾಕು, ನೀನು ಬಂಧನದಲ್ಲಿದ್ದೀಯಾ. ಹ್ಯಾಂಡ್ ಕಫ್ ಕ್ಲಿಕ್. ಒಮ್ಮೆ ನಾನು ನಿನ್ನ ಗೆಳೆಯನಾಗಿದ್ದೆ, ಅದಕ್ಕೆ ನಿನ್ನನ್ನು ನಾನೇ ಹಿಡಿಸಿದೆ. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗಿದೆ. ಸಾರಿ ಪ್ರಶಾಂತನ ಕ್ಷಮಿಸಿ ಬಿಡಿ.